ನಮಸ್ಕಾರ. ಮನಿ ನೈನ್ ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ಈ SIP ಬೌನ್ಸ್ ಬ್ಯಾಕ್ ಆದಂತಹ ಸಂದರ್ಭಗಳಲ್ಲಿ ನಮಗೆ ತಗುಲುವ ದಂಡ ಮೊತ್ತ ಮೊದಲಾದವುಗಳ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡ್ತಾ ಹೋಗೋಣ. ರೂಬಿ ಅವರ ಮ್ಯೂಚುವಲ್ ಫಂಡ್ನ SIP ಬೌನ್ಸ್ ಆಗಿದೆ. ಇದರ ಪರಿಣಾಮವಾಗಿ ಬ್ಯಾಂಕ್ 1180 ರೂಪಾಯಿ ದಂಡವನ್ನು ಅವರಿಗೆ ವಿಧಿಸಿದೆ. ರೂಬಿ ಬಳಿ 2 SIP ಇದ್ದು ಪ್ರತಿಯೊಂದರ ಮೌಲ್ಯ 1000 ರೂಪಾಯಿನಷ್ಟಿದೆ. ಬ್ಯಾಂಕ್ ಒಂದು SIPನ ಮೌಲ್ಯದಷ್ಟು ದಂಡವನ್ನು ಅವರಿಗೆ ವಿಧಿಸಿಬಿಡ್ತು. ರೂಬಿ ಅವರು ಮಾಡಿದ ತಪ್ಪನ್ನು ನೀವು ಮಾಡಬಾರ್ದು. ಅಂದರೆ ಪಾವತಿ ದಿನಾಂಕಗಳ ಬಗ್ಗೆ ನಿಗಾ ವಹಿಸಿ, ಅದರಲ್ಲೂ ಕೂಡ ಮಾಸಿಕವಾಗಿ SIP ಪಾವತಿ ಯಾವ ದಿನಾಂಕದಂದು ಮಾಡಬೇಕು ಅನ್ನೋದನ್ನು ಟ್ರ್ಯಾಕ್ ಮಾಡಿ. SIPಗೆ ಪಾವತಿ ಕಡಿತ ಆಗೋ ದಿನದಂದು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಸಾಕಷ್ಟು ಹಣ ಇದೆಯಾ ಅನ್ನೋದನ್ನು ಖಾತ್ರಿಪಡಿಸಿಕೊಳ್ಳಿ. ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಕಡಿಮೆ ಇದ್ದರೆ ನಿಮ್ಮ SIP ಕಂತು ಪಾವತಿ ಆಗಲ್ಲ ಅನ್ನೋದು ಮಾತ್ರ ಅಲ್ಲ, ನೀವು ದಂಡವನ್ನು ಕೂಡ ಪಾವತಿ ಮಾಡಬೇಕಾಗತ್ತೆ. ಈ ಪಾವತಿಗಳನ್ನು ಈಗ ECS ಎಲೆಕ್ಟ್ರಾನಿಕ್ ಕ್ಲಿಯರಿಂಗ್ ಸಿಸ್ಟಮ್ ಅಥವಾ NACH ನ್ಯಾಷನಲ್ ಆಟೋಮೇಟೆಡ್ ಕ್ಲಿಯರಿಂಗ್ ಹೌಸ್ ಈ ಮೂಲಕ ಮಾಡಲಾಗ್ತಾ ಇದೆ. SIP ಬೌನ್ಸ್ ಬ್ಯಾಕ್ ಆದರೆ 250 ರೂಪಾಯಿಯಿಂದ 500 ರೂಪಾಯಿವರೆಗೆ ಅಥವಾ ಇನ್ನೂ ಹೆಚ್ಚಿನ ಮೊತ್ತದ ದಂಡವನ್ನು ಬ್ಯಾಂಕುಗಳು ವಿಧಿಸ್ತವೆ. ಇದರ ಮೇಲೆ ಅಂದರೆ ಈ ದಂಡದ ಮೊತ್ತದ ಮೇಲೆ 18% ಸರಕು ಮತ್ತು ಸೇವಾ ತೆರಿಗೆ ಅಂದರೆ GSTಯನ್ನು ಕೂಡ ವಿಧಿಸಲಾಗುತ್ತೆ. ರೆಕರಿಂಗ್ ಎಲೆಕ್ಟ್ರಾನಿಕ್ ವಹಿವಾಟುಗಳಿಗೆ ಬ್ಯಾಂಕುಗಳು ECS ಮತ್ತು NACHಗಳನ್ನು ಬಳಸ್ತಾ ಇದೆ. ಹಣ ವರ್ಗಾವಣೆ ಪ್ರಕ್ರಿಯೆಯ ಪೇಪರ್ ವರ್ಕ್ ಕಡಿಮೆ ಮಾಡೋದಕ್ಕೆ ಹಾಗೆಯೇ ವೆಚ್ಚ ಕಡಿಮೆ ಆಗಲಿ ಅಂತ ಬ್ಯಾಂಕುಗಳು ಈ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿವೆ. ಇದರಿಂದ ಗ್ರಾಹಕರಿಗೂ ಕೂಡ ಅನುಕೂಲ ಆಗಿದೆ. ಈ ಪಾವತಿಗಳನ್ನು ಮಾಡೋದಕ್ಕೆ ಇಂತಹ ವ್ಯವಸ್ಥೆ ಅನುಕೂಲ ಆದರೂ ಕೂಡ ಒಂದು ವೇಳೆ ಪಾವತಿ ಬೌನ್ಸ್ ಆದರೆ ನೀವು ಭಾರಿ ದಂಡವನ್ನು ತರಬೇಕಾಗುತ್ತೆ. ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಸಾಕಷ್ಟು ಹಣ ಇದ್ದರೂ ಕೂಡ ತಾಂತ್ರಿಕ ಸಮಸ್ಯೆಗಳಿಂದ ಕೂಡ ಪೇಮೆಂಟ್ ಬೌನ್ಸ್ ಆಗುವ ಸಾಧ್ಯತೆಯೂ ಇರುತ್ತೆ. ಇನ್ನು SIP ಪಾವತಿಗಳು ಒಂದು ವೇಳೆ ತಪ್ಪಿದ್ರೂ ಮ್ಯೂಚುವಲ್ ಫಂಡ್ ಕಂಪನಿಗಳು ಯಾವುದೇ ದಂಡವನ್ನು ವಿಧಿಸೋದಿಲ್ಲ. ಆದರೆ ಬ್ಯಾಂಕುಗಳು ಈ ರೀತಿ ವಿನಾಯಿತಿಯನ್ನು ಕೊಡೋದಿಲ್ಲ. ಈ ದಂಡದ ಮೊತ್ತ ಬ್ಯಾಂಕ್ನಿಂದ ಬ್ಯಾಂಕ್ಗೆ ಭಿನ್ನವಾಗಿರುತ್ತೆ. ಒಂದಕ್ಕಿಂತ ಹೆಚ್ಚು ಬಾರಿ ಈ ರೀತಿ ಪಾವತಿ ಮಿಸ್ ಆದರೆ ದಂಡದ ಮೊತ್ತ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ACS ಅಥವಾ NACH ಬೌನ್ಸ್ ಆದರೆ ದೇಶದ ಅತಿದೊಡ್ಡ ಸಾರ್ವಜನಿಕ ವಲಯ ಬ್ಯಾಂಕ್ SBI 250 ರೂಪಾಯಿ ದಂಡವನ್ನು ವಿಧಿಸುತ್ತೆ. PNB 250 ರೂಪಾಯಿ ದಂಡವನ್ನು ವಿಧಿಸಿದರೆ HDFC ಮೊದಲ ಬಾರಿ ಪಾವತಿ ತಪ್ಪಿದರೆ 450 ರೂಪಾಯಿ ದಂಡ, ಎರಡನೇ ಬಾರಿಗೆ 500 ರೂಪಾಯಿ, ಮೂರನೇ ಬಾರಿಗೆ 550 ರೂಪಾಯಿ, ಹೀಗೆ ದಂಡದ ಮೊತ್ತ ಹೆಚ್ಚಿಸ್ತಾ ಹೋಗುತ್ತೆ. ಹಣದ ಕೊರತೆ ಇದೆ ಅಂದರೆ ಖಾತೆಯಲ್ಲಿ ಫಂಡ್ ಇನ್ಸಫಿಸಿಯೆಂಟ್ ಆದರೆ ICICI ಬ್ಯಾಂಕ್ 500 ರೂಪಾಯಿ ದಂಡವನ್ನು ವಿಧಿಸುತ್ತೆ. ACS ಬೌನ್ಸ್ ಆದರೆ ಆಕ್ಸಿಸ್ ಬ್ಯಾಂಕ್ ಮತ್ತು ಕೋಟಕ್ ಮಹೀಂದ್ರಾ ಬ್ಯಾಂಕ್ಗಳು ಕೂಡ 500 ರೂಪಾಯಿ ದಂಡವನ್ನು ವಿಧಿಸುತ್ತೆ. ಒಂದು ವೇಳೆ 3 ಕಂತುಗಳು ಮಿಸ್ ಆದರೆ ಮ್ಯೂಚುವಲ್ ಫಂಡ್ ಕಂಪನಿಗಳು ನಿಮ್ಮ SIPಯನ್ನು ನಿಲ್ಲಿಸೇ ಬಿಡುತ್ತೆ. ನೀವು ಈ SIPಯನ್ನು ರಿನ್ಯೂ ಮಾಡ್ಕೊಳ್ಳೋಕ್ಕೆ ಅವಕಾಶವೇ ಇಲ್ಲ. ಆದರೆ ಈ ಹಣ ಸುರಕ್ಷಿತವಾಗಿರುತ್ತೆ. ನಿಮಗೆ ಬೇಕಾದಾಗ ನೀವು ರಿಡೀಮ್ ಮಾಡ್ಕೋಬಹುದು. ರೂಬಿ ಅವರು SIPನಲ್ಲಿ ಮಾಡಿದ ತಪ್ಪನ್ನು ಮಾಡಬಾರ್ದು ಅಂದರೆ ಶಿಸ್ತನ್ನು ಕಾಪಾಡ್ಕೋಬೇಕು. ನೀವು ನಿಮ್ಮ ಹಣಕಾಸು ವಿಚಾರದಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳದೆ ಇರುವುದಾದರೆ ಹೂಡಿಕೆಗಾಗಿ ಪ್ರತ್ಯೇಕವಾದ ಖಾತೆಯನ್ನು ಓಪನ್ ಮಾಡಿ. ಹೀಗಂತ ಸರ್ಟಿಫೈಡ್ ಫಿನಾನ್ಷಿಯಲ್ ಪ್ಲಾನರ್ ಸಚಿನ್ ಪಾರೇಖ್ ಅವರು ಸಲಹೆ ಕೊಡ್ತಾರೆ. ಹಾಗೆಯೇ ಈ ಖಾತೆಗೆ ಡೆಬಿಟ್ ಕಾರ್ಡನ್ನು ತಗೋಬೇಡಿ, ನೆಟ್ ಬ್ಯಾಂಕಿಂಗ್ ಸೌಲಭ್ಯವನ್ನು ಪಡಿಬೇಡಿ. ವೇತನ ನಿಮ್ಮ ಖಾತೆಗೆ ಜಮಾ ಆಗ್ತಿದ್ದ ಹಾಗೆಯೇ ಇಂತಿಷ್ಟು ಮೊತ್ತ ಈ ಹೊಸ ಖಾತೆಗೆ ವರ್ಗಾವಣೆ ಆಗಲಿ ಅಂತ ಬ್ಯಾಂಕ್ ಖಾತೆಗೆ ತಿಳಿಸಿ. ಅಂದರೆ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಡಿ. ಈ ರೀತಿಯಾಗಿ ನಿಮ್ಮ ಹೂಡಿಕೆ ಸಂಬಂಧಿತ ಖಾತೆ ಪ್ರತಿ ತಿಂಗಳು ನಿಗದಿತ ದಿನದಂದು ಹಣ ಜಮೆ ಆಗ್ತಾ ಹೋಗುತ್ತೆ. ಇದು SIP ಪಾವತಿಗೆ ಕಡಿತ ಆಗುತ್ತೆ. ಕೆಲವು ತಿಂಗಳುಗಳ ಕಾಲ SIPನಲ್ಲಿ ಹೂಡಿಕೆಗೆ ನಿಮ್ಮ ಬಳಿ ಹಣದ ಕೊರತೆ ಇದೆ ಅಂತ ಅನಿಸಿದರೆ ನೀವು ಅದನ್ನು ತಾತ್ಕಾಲಿಕವಾಗಿ ನಿಲ್ಲಿಸಬಹುದು, ಅಂದರೆ ಪಾಸ್ ಮಾಡಬಹುದು. ಇಡೀ ಹೂಡಿಕೆಯ ಅವಧಿಯಲ್ಲಿ ಒಂದು ಬಾರಿ ಮಾತ್ರ ಈ ರೀತಿ ತಾತ್ಕಾಲಿಕವಾಗಿ ಸ್ಥಗಿತದ ಸೌಲಭ್ಯವನ್ನು ಪಡೆಯೋದಕ್ಕೆ ಅವಕಾಶ ಇರುತ್ತೆ. ಈ ಮೂಲಕ ನೀವು SIPಯನ್ನು 6 ತಿಂಗಳ ಅವಧಿಗೆ ನಿಲ್ಲಿಸಬಹುದು. ಈ ಅವಧಿಯ ಬಳಿಕ ಇದು ಆಟೋಮೆಟಿಕ್ ಆಗಿ ರೀಸ್ಟಾರ್ಟ್ ಆಗುತ್ತೆ. ಒಂದು ವೇಳೆ SIPಯನ್ನು ಮುಂದುವರಿಸೋದಕ್ಕೆ ನಿಮಗೆ ಹಣ ಹೊಂದಿಸೋದಕ್ಕೆ ಆಗಲ್ಲ ಅಂತಾದರೆ ನೀವು ನಿಲ್ಲಿಸೋದೇ ಉತ್ತಮ. SIP ನಿಲ್ಲಿಸೋಕೆ ಅಥವಾ ಪಾಸ್ ಮಾಡೋದಕ್ಕೆ ಮ್ಯೂಚುವಲ್ ಫಂಡ್ ಕಂಪನಿಗಳು ಯಾವುದೇ ಶುಲ್ಕವನ್ನು ನಿಮಗೆ ವಿಧಿಸೋದಿಲ್ಲ. ನೀವು SIPಯನ್ನು ಹೂಡಿಕೆ ಮಾಡೋದಾದರೆ ರೂಬಿ ಅವರಂತೆ ದಯವಿಟ್ಟು ತಪ್ಪು ಮಾಡಬೇಡಿ. SIP ಕಂತು ಕಡಿತ ಆಗೋ ದಿನಾಂಕದಂದು ನಿಮ್ಮ ಖಾತೆಯಲ್ಲಿ ಅಗತ್ಯವಿರುವಷ್ಟು ಹಣವನ್ನು ಅದರಲ್ಲಿ ಇದೆಯಾ ಅನ್ನೋದನ್ನು ಖಾತ್ರಿಪಡಿಸಿಕೊಳ್ಳಿ. ನಿಮ್ಮ ಕಂತು ಪಾವತಿ ತಪ್ಪಿದರೆ ಅಂದರೆ ಮಿಸ್ ಆದರೆ ಕೇವಲ ಬ್ಯಾಂಕ್ ದಂಡ ವಿಧಿಸೋದು ಮಾತ್ರ ಅಲ್ಲ, ಅದು ನಿಮ್ಮ ಗಳಿಕೆಯ ಮೇಲೂ ಕೂಡ ನಕಾರಾತ್ಮಕವಾದ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೀವು ಗಮನಿಸಬೇಕಾಗುತ್ತೆ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ ನೈನ್ ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.